ಶ್ರೀ ಗ್ರಾಮ ದೇವತೆಯಾದ ಶ್ರೀ ದುರ್ಗಾದೇವಿಯ ಪಾದ ಕಮಲಗಳಿಗೆ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಗುರಯ್ಯ ಹಿರೇಮಠ ಅವರಿಗೂ ಕೂಡ ನಮ್ಮ ದುರ್ಗಾದೇವಿ ಯುವಕ ಸಂಘದವರಿಂದ ಅವರಿಗೆ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಅದಕ್ಕೆ ಎಲ್ಲ ಗಣ್ಯಮಾನ್ಯರು ಹಾಗೂ ಅದನ್ನು ನೆರವೇರಿಸಿಕೊಡಬೇಕಂತ ಅವರಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ದೀಪ ಹಚ್ಚಬೇಕ, ದೀಪ ಹಚ್ಚಬೇಕ, ದೀಪ ಹಚ್ಚಬೇಕ, ಧರ್ಮದ ದೀಪ ಹಚ್ಚಬೇಕ, ದೀಪ ಹಚ್ಚಬೇಕ, ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಮ್ಮಲ್ಲಿ ಭಕ್ತಿಭಾವ ನಮ್ಮಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದೇಳಿ ಹಾರೈಸೋಣ. ಜ್ಯೋತಿ ಬೆಳಗಿಸಿದ ಎಲ್ಲ ಗಣ್ಯಮಾನ್ಯರಿಗೂ ಮುಂದಿನ ಕಾರ್ಯಕ್ರಮ ಸ್ವಾಗತ. ಮನೆ ಮನೆಯೊಳಗ ಮನೆ ಮನದೊಳಗ ಸುತ್ತಕಾಗವ ಕನ ಕನದೊಳಗ ಜಗಮಗ ಜಗಮಗ ಒಳೆಯುವ ಹಾಗ, ಜಗಮಗ ಜಗಮಗ ಒಳೆಯುವ ಹಾಗ, ನಿಗಾಳಿತು ಒಳಿತು ಒಳಿತಾಳಿತು ಜ್ಯೋತಿಯನ್ನು ಬೆಳಗಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಎಲ್ಲ ಒಂದು ಪ್ರೇಕ್ಷಕರಿಗೆ ನನ್ನ ಒಂದು ಪ್ರಾರ್ಥನೆ. ಈಗ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ ಗಣ್ಯಮಾನ್ಯರಿಂದ ರಿಬ್ಬನ್ ಕಟ್ ಮಾಡುವುದು. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆ ಬೆಳೆದು ಮುಗಿಲದ ತುಂಬಿಸುವ ಮರಗಳಲ್ಲಿ ಆಡುತ್ತಿದೆ ಮೃಗಗಳ ರೂಪವು ಈ ಭೂಮಿಗೆ ಈ ಒಂದು ರಿಬ್ಬನ್ ಅನ್ನು ಕಟ್ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೆ ಈ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಅವರಿಗೆ ಅಭಿನಂದನೆಗಳು. ಇನ್ನು ಮುಂದಿನ ಕಾರ್ಯಕ್ರಮ ಅರುಣೋದಯ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಅಧ್ಯಕ್ಷರು ಹಾಗೂ ಫೌಂಡರ್ ಆಗಿರತಕ್ಕಂಥ ತಿಪ್ಪಣ್ಣ ಕಟ್ಟಿಮನಿ ಇವರಿಂದ ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ. ಹಲೋ. ಶ್ರೀ ದುರ್ಗಾದೇವಿಯ ಜಾತ್ರೆ ನಿಮಿತ್ತವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಗುರಯ್ಯ ಹಿರೇಮಠ ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತ. ಎಸ್.ವೈ. ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಕಂದಾದ
ಹಿರೇಮಠ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಮಾಡಿದ ಶ್ರೀ ಯಲ್ಲಪ್ಪ ಕಟ್ಟಿಮನಿಯವರಿಂದ ಅವರಿಗೆ ಮಾಲಾರ್ಪಣೆ. ಅಂದಾದ ಚಂದದ ಮೈಕಾರ ಶ್ರೀ ಅಶೋಕ್ ಲಾಲ್ಗುಟ್ಟಿ ಅನ್ನೋರಿಗೆ ಸ್ವಾಗತ ಸುಸ್ವಾಗತ. ಪ್ರಕಾಶ್ ಕಟ್ಟಿಮನಿಯವರಿಂದ ಮಾಲಾರ್ಪಣೆ. ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು ಲಿಂಗಯ್ಯ ಮಾತನಾಡು. ಶ್ರೀ ಕುಂದಪ್ಪ ಏಳಿಮೆ ಅವರು ಇವರಿಂದ ಹನುಮಂತ ಕಟ್ಟಿಮನಿಯವರಿಂದ ಮಾಲಾರ್ಪಣೆ. ಶ್ರೀ ಅಲ್ಲಯ್ಯ ಸರ್ಗಾಚಾರ್ಯ ಅವರಿಗೆ ಸ್ವಾಗತ ಸುಸ್ವಾಗತ ಹಾಗೂ ಕನಕಪ್ಪ ದೊಡ್ಡಮನಿ ಇವರಿಂದ ಮಾಲಾರ್ಪಣೆ. ಕರುನಾಡ ತಾಯಿ ಕರುನಾಡ ಗ್ರಾಮೀಣ PS ಆದಂತ ಗಿರೀಶ್ ಅವರಿಗೆ ಕೂಡ ಸ್ವಾಗತ ಸುಸ್ವಾಗತ. ಪ್ರಕಾಶ್ ಕಟ್ಟಿಮನಿಯವರಿಂದ ಮಾಲಾರ್ಪಣೆ. ಶ್ರೀ ಮಹಾದೇವಪ್ಪ ಕಡಿವಾಲಿ ಇವರಿಗೆ ಸ್ವಾಗತ ಸುಸ್ವಾಗತ. ಇವರಿಗೆ ಮಳೆಯಪ್ಪ ಕಟ್ಟಿಮನಿಯವರಿಂದ ಮಾಲಾರ್ಪಣೆ. ದರ್ಯಪ್ಪ ಭಟ್ಟಿ ಇವರಿಗೆ ಸ್ವಾಗತ ಸುಸ್ವಾಗತ. ಯಮನಪ್ಪ ಕಟ್ಟಿಮನಿ ಇವರಿಂದ ಮಾಲಾರ್ಪಣೆ. ಶ್ರೀ ವಿಜಯಕುಮಾರ್ ಪ್ರೊಫೆಸರ್ PS ಸಾಹೇಬರಿಗೆ ಸ್ವಾಗತ ಸುಸ್ವಾಗತ. ಹುನ್ನಾಳಿ ಲಕ್ಷ್ಮಣ್ಣ ಹುನ್ನಾಳಿ ಇವರಿಂದ ಮಾಲಾರ್ಪಣೆ. ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ ಸುಧೆಯೋ ಸುಂದರ ಸವಿನುಡಿಯೋ ಬಾಳೆಯೋ ನೀನೇ. ವಾಯ್ವ ತಿಮ್ಮಾಪುರ ಅವರು ಕಾಂಗ್ರೆಸ್ ಮುಖಂಡರು ಇವರಿಗೆ ಸ್ವಾಗತ ಸುಸ್ವಾಗತ. ಯಲ್ಲಪ್ಪ ಕಟ್ಟಿಮನಿ ಇವರಿಂದ ಮಾಲಾರ್ಪಣೆ. ಕವಿನುಡಿ ಕೋಗಿಲೆ ಮಾಡಿದ ಹಾಗೆ ಸವಿನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಿಲ್ಲ. ಶ್ರೀ ರಾಜು ಮಣ್ಣಿಕರ್ ಅವರು SC/ST ಪ್ರಧಾನ ಕಾರ್ಯದರ್ಶಿ ಅಂತ ರಾಜು ಮಣ್ಣಿಕರ್ ಅವರಿಗೆ ಸ್ವಾಗತ ಸುಸ್ವಾಗತ. ಹನುಮಂತ ಕಟ್ಟಿಮನಿ ಅವರಿಂದ. ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ ಸುಧೆಯೋ ಪರಸಪ್ಪ ಬರಂಗೌಡ್ರು ಇವರಿಗೆ ಸ್ವಾಗತ ಸುಸ್ವಾಗತ. ದುರ್ಗಪ್ಪ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ.
ಬನ್ನಿ ನೋಡಿ. ಶ್ರೀ ಹನುಮಂತ ರಾಪುರ್ ಸಾಹೇಬರು ಶಿಕ್ಷಕರು, ದೈಹಿಕ ಶಿಕ್ಷಕರು, ಇವರಿಗೆ ಸ್ವಾಗತ ಸುಸ್ವಾಗತ. ಅನಿಲ್ ಧೀರ ಧೀರಲಾಡುವ ನಾಡು ನಮ್ಮದು, ಶಾಂತಿಯಿಂದ ಸಾಗಿದ ಸೂರು ನಮ್ಮದು, ವರಸಾದ ಚುಂಚನ. BM ಮಾಧವ ಗುರುಗಳಿಗೆ ಸ್ವಾಗತ ಸುಸ್ವಾಗತ. ಲಕ್ಷ್ಮಣ್ ಕಟ್ಟಿಮನಿ ಇವರಿಂದ ಮಾಲಾರ್ಪಣೆ. ಸಂಗೀತ ಸಾಹಿತ್ಯ ಸಿರಿದಮ್ಮದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ನಮ್ಮ ಜೀವನದ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಂಕರಪ್ಪ ದಾಳಿ ಇವರಿಗೆ ಸ್ವಾಗತ ಸುಸ್ವಾಗತ. ಸಂತೋಷ್ ಸಂಗೊಂದಿ ಇವರಿಂದ ಮಾಲಾರ್ಪಣೆ. ಕಾವೇರಮ್ಮ ಕಾಪಾಡಮ್ಮ. ಮಂಜುನಾಥ್ ಕಾಜೂರ್ ಅವರು ಪಂಚ ಯೋಜನೆ ಗ್ಯಾರಂಟಿ ಸದಸ್ಯರಾದಂತ ನಮ್ಮ ಸಂಘದ ಪರ ಸ್ವಾಗತ ಹಾಗೂ ಪ್ರಕಾಶ್ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ತಾಯಿ ಹೊಡೆದೇ ನಿನಗೆ ಶರಣು, ಕಾವೇರಮ್ಮ ಕಾಪಾಡಮ್ಮ. ಈ ಧೋನಿಯ ಸೇರಿಸೋ, ಆ ತೀರವ ಸೇರಿಸೋ. ಶ್ರೀ ಪಂಚಾಕ್ಷರ ಕೊತ್ತಮಠ ಗುರುಗಳಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತ ಹಾಗೂ ಯಲ್ಲಪ್ಪ ಕಟ್ಟಿಮನಿಯವರಿಂದ ಮಾಲಾರ್ಪಣೆ. ಮುಗಿಲಾಗುವೆ ಕಡಲಾಗುವೆ, ಮುಗಿಲಾಗಿ ಬಾಲಾಗಿ ಹರಿದಾಡುವೆ, ನಿತ್ಯ ಮೆರೆದಾಡುವೆ. ಅವಳಪ್ಪ ಮಡುಗುಳಿ ಅವರಿಗೂ ಕೂಡ ಸ್ವಾಗತ. ದಸರಾ ಹಂಸ ಇವರಿಂದ ಮಾಲಾರ್ಪಣೆ. ಮುಗಿಲಾಗುವೆ ಕಡಲಾಗುವೆ, ಮುಗಿಲಾಗಿ ಬಾಲಾಗಿ ಹರಿದಾಡುವೆ. ಸಂಗಮೇಶ್ ದಾನಿಯರ್ ಇವರಿಗೂ ಕೂಡ ಸ್ವಾಗತ. ಸಚಿನ್ ಕಟ್ಟಿಮನಿಯವರಿಂದ ಮಾಲಾರ್ಪಣೆ. ಎಲ್ಲರ ಕಡು ಪಾಪವ ಒಯ್ಯದೆ ಕೊಂಡೊಯ್ಯುವ, ಕಾವಡರೆ ನಿನಗೆ ಶರಣು, ಕಾವೇರಮ್ಮ. ರಮೇಶ್ ಹೊಟ್ಟಿ ಅವರಿಗೂ ಕೂಡ ಸ್ವಾಗತ. ಹನುಮಂತ ಕೇಸೂರಿ ಇವರಿಂದ ಮಾಲಾರ್ಪಣೆ. ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಶ್ರೀ ST ನೌಕರ ಸಂಘದ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಎಂಕಂಚಿ ಗುರುಗಳಿಗೆ ಸ್ವಾಗತ ಸುಸ್ವಾಗತ. ಅವರಿಗೆ ನಾಗಪ್ಪ ಕಟ್ಟಿಮನಿಯವರಿಂದ ಮಾಲಾರ್ಪಣೆ. ಕಾಣಿಸದು ಹೊನ್ನ ಚರಿತೆಗಲಿ ಅಂಪೆಯ ಗುಡಿ, ಅಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ರಾಮು ಕಟ್ಟಿಮನಿಯವರು ಮಾಜಿ BTD ಸದಸ್ಯರು, ಇವರಿಗೆ ಸ್ವಾಗತ ಸುಸ್ವಾಗತ. ಹುಲಗಪ್ಪ ಕಟ್ಟಿಮನಿಯವರಿಂದ ಮಾಲಾರ್ಪಣೆ. ದೂರಮೇಯಾದಾರ ಈ ಕಲೆಗೆ ಸಿಂಗಾರ, ಬಂಗಾರ ತೇರೆ ಓಡಲದೆ ಸಿಂಗಾರ, ಇವಗಿನ
ಕಾರ್ಯ ಸದಸ್ಯರು ಹಾಗೂ ಅವರಿಗೆ ಸ್ವಾಗತ ಸುಸ್ವಾಗತ. ಹುಲಗಪ್ಪ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ನೀನೊಮ್ಮೆ ಬಂದೇಲೆ ಹಿತವಾಗಿ ಹಾಡು, ಬಸವರಾಜ್ ದಾಳಿ ಅವರಿಗೆ ಸುಸ್ವಾಗತ. ಯಮನಪ್ಪ ಕಟ್ಟಿಮನಿ ಅವರಿಂದ ಅವರಿಗೆ ಕೂಡ ಮಾಲಾರ್ಪಣೆ. ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತ. ಅವರ ಮಾಲಾರ್ಪಣೆ ಪೈವಿಲ್ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಕನ್ನಡ ಗಂಗೆಯಲಿ ನೀಯುವಿಡ ನೀಗ, ನೀಯುವಿಡ ನೀಗ, ಗಂಧದ ಕಂಪಿನಲ್ಲಿ ಹಾಡುವಿಡ ನೀಗ, ಹಾಡುವಿಡ ಕಾಳಪ್ಪ ಬಡಿಗೇರ್ ಅವರಿಗೆ ಕೂಡ ಸ್ವಾಗತ. ಅವರಿಗೆ ಹುಲಗಪ್ಪ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಜೀವನ ಗಾಯನ ಪಾವನವೋ ದೇವರವರದಿಂದ, ಕನ್ನಡ ಗಂಗೆಯಲಿ ನೀಯುವಿರ ನೀಗ, ನೀಯುವಿರ ನೀಗ. ಅನಿಲ್ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಸಿದ್ದಪ್ಪ ಕಡಿವಾಲ ಅವರಿಗೆ ಅನಿಲ್ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಮನವಿನ ಸತೀರಲು ಮನ ಬಯಸಿದ ಸತೀರಲು, ಸರಹರಿಸು ಮಗಿರಲು ನಿಜ ಗೆಳೆಯರ ಜೊತೆಗಿರಲು. ಬಸವರಾಜ್ ಬರಿಗೆ ಅವರಿಗೆ ಮಣಿಕಂಠ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಸ್ವರ್ಗದ ಕನಸೇತಕ್ಕೆ ಮುಕ್ತಿಯ ಭಜಯೇತಕ್ಕೆ ಬದುಕಿಗೆ ಸುಂದರ ಸಂಸಾರ. ಪರಸು ಮನ್ನಿ ಸಿಕ್ಕೇರಿ ಅವರಿಂದ ಮಳೆಯಪ್ಪ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಕನ್ನಡ ಗಂಗೆಯರೇ ನೀಯುವಿನ ನೀಗ, ನೀಯುವಿನ ನೀಗ, ಗಂಧದ ಕಂಪಿನಲ್ಲಿ ಹಾಡುವಿನ ನೀಗ, ಹಾಡುವಿನ ನೀಗ. ಪಟ್ಟಿ ಅವರಿಗೆ ರೈತ ಮುಖಂಡರು ಇವರಿಗೆ ಸುನಿಲ್ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ. ಈಗ ತಾನೇ ರೀಸೆಂಟ್ ಆಗಿ ನಿವೃತ್ತಿ ಹೊಂದಂತ ಶ್ರೀ ಶ್ರೀಶೈಲ ಗಂಜ ಖಾನಾಪುರ ಗುರುಗಳಿಗೆ ಮಾಲಾರ್ಪಣೆ. ಸಚಿನ್ ಅವರ ಕಡೆಯಿಂದ ಮಾಲಾರ್ಪಣೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ. ಗಂಗಾಧರ್ ಪಸಾರ್ ಇವರಿಗೆ ದುರ್ಗೇಶ್ ಹೊಂಡ ಇವರಿಂದ ಮಾಲಾರ್ಪಣೆ. ಶ್ರೀ ಖ್ಯಾತ ಹಿನ್ನೆಲೆಯ ಗಾಯಕರಾದಂತ ಆಡಿ ಬಾಬು ಅವರಿಗೆ ಶೇಖಪ್ಪ ಹೊನ್ನ ಇವರಿಂದ ಮಾಲಾರ್ಪಣೆ. ಶ್ರೀ ಮಲ್ಲು ವಾಲಿಕರ್ ಅವರು ಇವರಿಗೂ ಕೂಡ ಸುನೀಲ್ ಕಟ್ಟಿಮನಿ ಅವರಿಂದ ಮಾಲಾರ್ಪಣೆ. ಹನುಮಂತ ವಾಲಿಕರ್ ಇವರಿಗೆ ಸಚಿನಿಂದ ಮಾಲಾರ್ಪಣೆ.
ಶಿವಪ್ಪ ದೊಡ್ಡಮನೆಯವರಿಂದ ಮಾಲಾರ್ಪಣೆ. ಮುತ್ತಪ್ಪ ಕಟಗೇರಿಯಿಂದ ಶಿವಪ್ಪ ದೊಡ್ಡಮನೆಯವರಿಂದ ಮಾಲಾರ್ಪಣೆ. ಕಟ್ಟೆಮನೆಯವರಿಂದ ಮಳೆಯಪ್ಪ ಕಟ್ಟೆಮನೆಯವರಿಗೆ ಮಾಲಾರ್ಪಣೆ. ಶ್ರೀ ಹುಲ್ಲಪ್ಪ ಕಟ್ಟೆಮನೆಯವರಿಂದ ಶಿವಪ್ಪ ದೊಡ್ಡಮನೆಯವರಿಂದ ಮಾಲಾರ್ಪಣೆ. ಮಲ್ಲು ಕಟ್ಟೆಮನೆಯವರಿಂದ ಸಚಿನ್ ಕಟ್ಟೆಮನೆಯವರಿಂದ ಮಾಲಾರ್ಪಣೆ. ಶ್ರೀ ಮಳೆಯಪ್ಪ ಕಟ್ಟೆಮನೆಯವರಿಂದ ಪ್ರವೀಣ್ ಕಟ್ಟೆಮನೆಯವರಿಗೆ ಮಾಲಾರ್ಪಣೆ. ಪ್ರವೀಣ್ ಮಂಜು ದೊಡ್ಡಮನೆಯವರಿಂದ ಮಾಲಾರ್ಪಣೆ. ಸಂಗಮೇಶ್ ಕನಕರ್ ಅವರು ಆರೋಗ್ಯ ಇಲಾಖೆಯಲ್ಲಿ ಅವರಿಗೂ ಕೂಡ ಸ್ವಾಗತ. ಕನಕಪ್ಪ ದೊಡ್ಡಮನೆಯವರಿಂದ ಮಾಲಾರ್ಪಣೆ. ಸುನಿಲ್ ಕಟ್ಟೆಮನೆಯವರಿಂದ ಮಾಲಾರ್ಪಣೆ. ಮಾಂಟೇಶ್ ಗಾಡಿಗರ್ ಅವರಿಗೆ ಸುನಿಲ್ ಕಟ್ಟೆಮನೆಯವರಿಂದ ಮಾಲಾರ್ಪಣೆ. ಅವನಪ್ಪ ಇಂಗಳಿಗೆ ಅವರಿಗೆ ಎಲ್ಲಪ್ಪ ಕಟ್ಟೆಮನೆಯವರಿಂದ ಮಾಲಾರ್ಪಣೆ. ಬಸಪ್ಪ ಕಟ್ಟೆಮನೆಯವರಿಗೆ ಹನುಮಂತ ಸೋಲ್ಕಪ್ಪುರದಿಂದ ಮಾಲಾರ್ಪಣೆ. ಯಮನಪ್ಪ ಕಟ್ಟೆಮನೆಯವರಿಂದ ಮಾಲಾರ್ಪಣೆ. ಬಸವ ಬರಂಗೌಡರಿಂದ ಪ್ರಕಾಶ್ ಕಟ್ಟೆಮನೆಯವರಿಂದ ಮಾಲಾರ್ಪಣೆ. ಗಣ್ಯಮಾನ್ಯರು ಈ ಒಂದು ಮಾಲಾರ್ಪಣೆ ಮಾಡಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತಿರ್ಗಿಸ್ ಬರ್ಬೇಕೀಗ ಬರೀ ಅಡ್ಡ ಬಳ್ಳಾಗ
ಹಾ. ಈಗ ಈ ಗಣ್ಯಮಾನ್ಯರಿಂದ ಸಂಗೀತ ಬಳಗದವರಿಗೆ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಈ ನಮ್ಮ ಸಂಗೀತ ಬಳಗದವರು ಈ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಗುರುವೇ ನಿನ್ನ ಜನನದಿಂದ ಜೇಕರಿಸಿತ್ತು ಜಗವಲ್ಲ, ಜೇಕರಿಸಿತ್ತು ಜಗವಲ್ಲ. ಉತ್ತರಿಸಿದೆ ಕರುಣಾಳ ಕೃಪ ಸಿಂಧು, ಉತ್ತರಿಸಿದೆ ಕರುಣಾಳ ಕೃಪ ಸಿಂಧು. ನಾಗರೋಲ 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 ನಾಗರೋಲ. ಗುರುವೇ ನಿನ್ನ ಜನನದಿಂದ ಜೇಕರಿಸಿತ್ತು ಜಗವಲ್ಲ, ಜೇಕರಿಸಿತ್ತು ಜಗವಲ್ಲ. ಗುರುವೇ ನಿನ್ನ ಜನನದಿಂದ ಜೇಕರಿಸಿತ್ತು ಜಗವಲ್ಲ, ಜೇಕರಿಸಿತ್ತು ಜಗವಲ್ಲ. ಉತ್ತರಿಸಿದೆ ಕರುಣ. ಹಲೋ, ಮಾಂತೇಶ್ ನಾಯ್ಕರ್ ಅವರು ಕೂಡ ಹಾರ್ಮೋನಿಯಂ ಮಾಸ್ಟರ್ ವೇದಿಕೆ ಮೇಲೆ ಬರಬೇಕು ಬೇಗ. ಶಿವು ಕೋಲಾರ್ ಅವರಿಗೆ ಕೂಡ ಈ ವೇದಿಕೆ ಮೇಲೆ ಗಣ್ಯಮಾನ್ಯರಿಂದ ಸನ್ಮಾನ. ಗುರುವೇ ನಿನ್ನ ಜನನದಿಂದ ಜೇಕರಿಸಿತ್ತು ಜಗವಲ್ಲ, ಜೇಕರಿಸಿತ್ತು ಜಗವಲ್ಲ. ಉತ್ತರಿಸಿದೆ ಕರುಣಾಳು ಕೃಪ ಸಿಂಧು, ಉತ್ತರಿಸಿದೆ ಕರುಣಾಳು ಕೃಪ ಸಿಂಧು. ನಾಗರೋಲ 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 ನಾಗರೋಲ. ಗುರುವೇ ನಿನ್ನ ಜನನದಿಂದ ಜೇಕರಿಸಿತ್ತು ಜಗವಲ್ಲ, ಜೇಕರಿಸಿತ್ತು ಜಗವಲ್ಲ. ಆ ಆ ಆನಂದ್ ಮಸೂತಿ ಅವರು ದಯವಿಟ್ಟು ಎಲ್ಲಿದ್ದರೂ ಬರಬೇಕು ವೇದಿಕೆ. ಆನಂದ್ ಮಸೂತಿ ಅವರು ನಾಟಕದ ಡೈರೆಕ್ಟರು ಆನಂದ್ ಮಸೂತಿ. ಆನಂದ್ ಮಸೂತಿ ಅವರು ಬೇಗ ಬೇಗ ವೇಳೆ ಅಭಾವದಿಂದ ಬೇಗ ಬೇಗ ಬರಬೇಕು ದಯವಿಟ್ಟು. ರವಿ ಐಹೊಳೆ ಅವರು ಅವರಿಗೆ ನಮ್ಮ ನಾಟಕದ ಕಂಪನಿಗೆ ಅವರು ಸದಾವನ್ನು ಬೆನ್ನೆಲುಬಾಗಿ ನಿಂತ ರವಿ ಐಹೊಳೆ ಅವರಿಗೆ ಕೂಡ ಸನ್ಮಾನ. ನಾಡಿನಂದಿಲ್ಲ ಬಾರೋ ಶಿವ ಶಂಭೋಲಿಂಗ, ನಾಡಿನಂದಿಲ್ಲ ಬಾರೋ, ನಾಡಿನಂದಿಲ್ಲ ಬಾರೋ ಎಂದು ನಿನಗಾಗಿಲ್ಲದೆಯೋ, ನಾಡಿನಂದಿಲ್ಲ ಬಾರೋ ಎಂದು ನಿನಗಾಗಿಲ್ಲದೆಯೋ. ಒಂದು ಈ ಚಂದ್ರದ ತೋರು, ಒಂದು ಈ ಚಂದ್ರದ ತೋರು, ತಂದೆ ನಿನ್ನ ಪಾದರು. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯನು ಹಾಗೂ ಗಣ್ಯಮಾನ್ಯರಿಗೆ ಸನ್ಮಾನ ಸ್ವೀಕರಿಸಿದಂತ ಹಾಗೂ
ನಮ್ಮ ಸಂಗೀತ ಬಳಗದವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ವೇಳೆ ಅಭಾವ ಆಗಿದ್ದರಿಂದ ಒಂದು ಎರಡೆರಡು ಮಾತು ಮಾತಾಡೋಕ್ಕೆ ನಮ್ಮ ಗೆಸ್ಟ್ಗಳಿಗೆ ಅವಕಾಶ ಕೊಡ್ತೀನಿ. ಹಂಗೆ ಕಳಿಸಿರೋದು ಸರಿ ಅನ್ಸಂಗಿಲ್ಲ. ದಯವಿಟ್ಟು ಪ್ರೇಕ್ಷಕರು ಇನ್ನೊಂದು 5-10 ನಿಮಿಷ ಸಹಕರಿಸಬೇಕನ್ನೋದು ವಿನಂತಿಸ್ಕೊಳ್ತೇನೆ. ನಮ್ಮ ಲಕ್ಷ್ಮಣ್ ಕಂಕಂಜಿ ಗುರುಗಳು ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಂತ ಅವರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾದೇವಿ ಹಾಗೂ ಗ್ರಾಮ ದೇವತೆ ಉಡಿ ತುಂಬುವ ಮತ್ತು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಶ್ರೀ ದುರ್ಗಾದೇವಿ ನಾಟಕ ಸಂಘ ಕದಂಪುರ ಪುನರ್ವಸತಿ ಕೇಂದ್ರದ ವತಿಯಿಂದ ನಡೆಯುತ್ತಿರುವಂಥ ಇವತ್ತಿನ ಸುಂದರವಾದಂಥ ನಾಟಕ ದಿಲ್ಲಿ ದರ್ಬಾರದ ಹುಲಿ ಅರ್ಥಾರ್ಥ ಸಹೋದರ ಸವಾಲು. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ವೇದಮೂರ್ತಿ ಶ್ರೀ ಗುರಯ್ಯ ಹಿರೇಮಠರವರೇ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾದಂಥ ಅಶೋಕನ ಲಾಲೊಟ್ಟಿ ಅವರೇ ಹಾಗೂ ಯುವ ಮುಖಂಡರಾದಂಥ ದುಂಡಪ್ಪನ ಎಳಮಿ ಅವರೇ ಹಾಗೂ ಮಂಜು ಕಾಜೂರ್ ಅವರೇ ಹಾಗೂ ನಮ್ಮ ಸಮಾಜದ ಹಿರಿಯರಾದಂಥ ವಾಯ ತಿಮ್ಮಾಪುರವರೇ, ರಾಜು ಮನ್ನಿಕೇರಿ ಅವರೇ, ಹನುಮಂತ ರಾಂಪುರ್ ಅವರೇ, BM ಮಾದಾರ್ ಅವರೇ ಹಾಗೂ ಅವರಿವರನ್ನೇ ಈ ವೇದಿಕೆಯ ಮೇಲೆ ಆಸಿರದಂಥ ಎಲ್ಲ ಗಣ್ಯಾತಿಗಳೇ ಹಾಗೂ ಈ ಊರಿನ ಎಲ್ಲ ನನ್ನ ಯುವಕ ಮಿತ್ರರೇ ಹಾಗೂ ಊರಿನ ಗುರು ಹಿರಿಯರೇ ಹಾಗೂ ಸಹೋದರ ಸಹೋದರಿಯರೇ, ಈ ಒಂದು ನಾಟಕವನ್ನು ಈ ಕದಂಪುರ ಪುನರ್ವಸತಿ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವುದು ನಮಗೆ ಬಹಳಷ್ಟು ಸಂತೋಷದಾಯಕವಾಗಿದೆ. ಯಾಕಂದ್ರೆ ಈ ಗ್ರಾಮ ಮುಳುಗಡೆ ಹೊಂದಿ ಇವತ್ತಿನ ದಿವಸ ಕದಂಪುರ ಪುನರ್ವಸತಿ ಕೇಂದ್ರದಲ್ಲಿ ಸ್ಥಾಪನೆಯಾಗಿ ಹಳಿ ಗ್ರಾಮ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಈ ಗ್ರಾಮ ಇವತ್ತು ದಿವಸ ನಡೆದುಕೊಂಡು ಬಂದಿದೆ. ಯಾಕಂದ್ರೆ ಕದಂಪುರ ಗ್ರಾಮ ನಮಗೆ ಹೊಸದೇನಲ್ಲ. ನಮ್ಮ ಊರ ಪಕ್ಕದಲ್ಲಿರುವಂತ ಸಾಳಗ, ಸಿಂದಗಿ, ಕದಂಪುರ, ಎಂಕಂಚಿ ಎಲ್ಲ ಗ್ರಾಮಗಳು ಒಂದೇ ಊರಿನ ಅಡಿಯಲ್ಲಿ ನಿರುವಂತ ಗ್ರಾಮಗಳು ಇವತ್ತು ದಿವಸ ಮುಳುಗಡೆಯಾಗಿ ಬೇರೆ ಬೇರೆ ಸ್ಥಳಾಂತರಗೊಂಡರೂ ಕೂಡ ಮೊದಲಿನ ಭಾವನೆಯನ್ನು ಹಾಗೂ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಹೊಂದಿರುವಂತ ಈ ಗ್ರಾಮ ಇವತ್ತು ದಿವಸ ಈ ಸುಂದರ ಸಮಾಜ ನಾಟಕವನ್ನು ಹಮ್ಮಿಕೊಂಡಿರುವುದು ನನಗೆ ಬಹಳಷ್ಟು ಸಂತೋಷದಾಯಕ ಆಗ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಊರುಗಳನ್ನು ನೋಡಿದ್ವಿ ನಾವು. ಮುಳುಗಡೆ ಹೊಂದಿದ ನಂತರ ಆ ಊರಿನಲ್ಲಿ ಅವ್ರ್ಯಾರೋ ಇವ್ರ್ಯಾರೋ ಅನ್ನುವಂತ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಕದಂಪುರ ಗ್ರಾಮ ಹಾಗಿಲ್ಲ. ಮೊದಲು ಯಾವ ತರ ಇತ್ತು ಅದೇ ತರ ಆಗಿ ಇವತ್ತು ದಿವಸ ನಡ್ಕೊಂಡು ಬಂದಿದೆ. ಯಾಕಂದ್ರೆ ಈ ನಮ್ಮ ಸಮಾಜ ಸಣ್ಣ ಸಮಾಜ. ಈ ಸಮಾಜವನ್ನು ತಮ್ಮ ಒಟ್ಟಿಗೆ ಕರೆದುಕೊಂಡು ಇವತ್ತು ದಿವಸ ಈ ನಾಟಕವನ್ನು ಮಾಡಲಿಕ್ಕೆ ತಯಾರಿ ಮಾಡಿ ತಾವೆಲ್ಲೂ ಹಿಂದೆ ನಿಂತು ಪ್ರೋತ್ಸಾಹದಾಯಕ ಮಾಡಿ ಈ ಸಮಾಜದ ಒಂದು ಯುವಕರಿಗೆ ಪ್ರೋತ್ಸಾಹವನ್ನು ನೀಡಿದಿರಲ್ಲ. ನಾನು ಈ ಸಮಾಜದ ಪರವಾಗಿ ತಮ್ಮೆಲ್ಲರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ಹಿಂದಿನ ದಿವಸ ಬಹಳಷ್ಟು ಈ ನಾಟಕಗಳು ಹಳ್ಳಿಯಲ್ಲಿ ನಡ್ಕೊಂಡು ಬಂದಾಗ ಇವತ್ತು ದಿವಸ ಇವೆಲ್ಲ ಮಾಯವಾಗ್ತಾ ಇವೆ. ಯಾಕಂದ್ರೆ ಇವತ್ತು ದಿವಸ ಟಿವಿ, ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಆಗೋದ್ರಿಂದ ಯಾರು ಕೂಡ ಈ ನಾಟಕಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದಿಲ್ಲ. ಯಾಕಂದ್ರೆ ಈ ಕಲಾಭಿಮಾನಿಗಳಿಗೆ ಬಹಳಷ್ಟು ನಾವು ಇವತ್ತು ದಿವಸ ಪ್ರೋತ್ಸಾಹ ನೀಡಬೇಕಾಗಿದೆ. ಯಾಕಂದ್ರೆ ನಾಟಕ ಮಾಡೋದ್ರಿಂದ ಕೆಟ್ಟುದಿದೆ, ಒಳ್ಳೇದಿದೆ. ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಿಕೊಂಡು ಕೆಟ್ಟ ಪಾತ್ರವನ್ನು ಇಲ್ಲೇ ಕೈ ಬಿಟ್ಟು
ಒಳ್ಳೆಯ ಪಾತ್ರವನ್ನು ಏನು ವೀಕ್ಷಣೆ ಮಾಡ್ತೀರಿ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ತಾವೆಲ್ಲರೂ ನಡೀತೀರಿ ಅಂತ ಈ ಸಂದರ್ಭ ಹೇಳಿ ನನಗೂ ಕೂಡ ಕರೆಸಿ ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಊರಿನ ಎಲ್ಲ ಗ್ರಾಮಸ್ಥರಿಗೆ ಹಾಗೂ ಯುವಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಲಕ್ಷ್ಮಣ್ ಸರ್ಗೆ. ನಮ್ಮ ಗ್ರಾಮದಲ್ಲಿ ನಾವು ಇಲ್ಲಿವರೆಗೆ ಯಾವ ಭೇದ ಭಾವ ಇಲ್ಲ, ಎಲ್ಲರೂ ಸರಿಸಮಾನ ಅಂತಕ್ಕಂಥ ಮಾತನ್ನು ಎತ್ತಿ ಹೇಳಂತ ಲಕ್ಷ್ಮಣ್ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನೊಂದು ನಮ್ಮ ಜೊತೆಯಲ್ಲಿ ಒಡನಾಟವನ್ನು ಹೊಂದಿಕೊಂಡಂತ ನಮ್ಮ ರಾಜ್ಯ ಗಾಣಿಗ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಅಶೋಕಣ್ಣ ನಾಗಲೋಟರು ಕೂಡ ಅವರೊಂದು ಎರಡು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ನಾನು ವಿನಂತಿಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೂಕ್ಷ್ಮ ಕದಾಂಪುರ ಪುನರ್ವಸತಿ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಆದಾಯ ಶಕ್ತಿ ಜಗನ್ಮಾತೆ ದುರ್ಗಾದೇವಿ ಹಾಗೂ ಗ್ರಾಮ ದೇವತೆ ಉಡಿ ತುಂಬುವ ಮತ್ತು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಈ ನಾಟಕವನ್ನು ಹಮ್ಮಿಕೊಂಡಿದ್ದು ನಿಜವಾಗ್ಲೂ ನಾನು ತಿಳಿಮಟ್ಟಿಗೆ ಈ ಕದಾಂಪುರ ಆರ್ಸಿ ಗ್ರಾಮದಲ್ಲಿ ತಮಗೆಲ್ಲರೂ ಭಾಳ ಸಂತೋಷ ಅನ್ನಿಸ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ತಾವೆಲ್ಲರೂ ಜಾತ್ರೆ ಮಾಡಬೇಕಾದ್ರೆ ಹಳೆ ಊರಿಗೆ ಹೋಗ್ಬೇಕಾಗಿತ್ತು ತಾವೆಲ್ಲರೂ. ಆದರೆ ಈ ಸಲ ಹಳೆ ಊರಿನವರು ಅಲ್ಲೇ ಹಳೆ ಊರಿನಲ್ಲೇ ಜಾತ್ರೆ ಮಾಡಲಿ, ಈ ಹೊಸ ಊರಿನಲ್ಲಿ ಇರ್ತಂಥ ಕದಂಪುರ ಆರ್ಸಿ ಅವರು ನಾವು ಇಲ್ಲೇ ಜಾತ್ರೆ ಮಾಡೋಣ, ನಾವು ನೀವು ಕೂಡಿ ಹೊಂದಾಣಿಕೆ ಆಗೋದು ಒಂದು ಜಾತ್ರೆ ಮಾಡೋಣ ಅಂತೇಳಿ ಇವತ್ತು ತೀರ್ಮಾನ ತೊಗೊಂಡ್ರೆ ಅದು ಒಳ್ಳೆಯ ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ. ನಿಜವಾಗ್ಲೂ ಅದು ತಮಗೆಲ್ಲರಿಗೂ ಸಂತೋಷ ಅಂತ ನನಗೆ ಅನಿಸಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನಗೆ ಈ ಇಲೆಕ್ಷನ್ ನಡೆದಲ್ಲಿ ಒಂದಿಷ್ಟು ಮಂದಿ ಹೇಳಿದ್ರು, ಒಂದಿಷ್ಟು ಮಂದಿ ಇಲ್ಲ ನಾವು ಈ ಸಲ ಇಲ್ಲೇ ಜಾತ್ರೆ ಮಾಡ್ಬೇಕಂತ ತಿಳ್ಕೊಂಡಿದ್ದೇವ್ರಿ. ಅದಕ್ಕೆ ನಾವು ಆಲ್ಮಟ್ಟಿ ಹಾಗೂ ಇದು ಕೃಷ್ಣ ಹಾಗೂ ಎರಡೂ ನದಿ ಘಟಪ್ರಭಾ ನದಿ ಕೊಡುವಂಥ ಸ್ಥಳಕ್ಕೆ ನಾವು ಹೋಗಿ ನಾವು ಹುಡುಕಾಡ್ಕೊಂಡು ಬರ್ಬೇಕಾಗೈತೆ ಅಂತ ತಿಳ್ಕೊಂಡು 2 ದಿವಸ ಆ ಸ್ಥಳ ಹುಡುಕಾಡ್ಲಿಕ್ಕೆ ಈ ಊರಿನ ಎಲ್ಲರೂ ಒಂದು 40-50 ಜನ ಹೋಗಿದ್ದಾರೆ ಹುಡುಕಾಡ್ಲಿಕ್ಕೆ ಬರಲಿಕ್ಕೆ. ಆ ಸ್ಥಳವನ್ನು ಹುಡುಕಾಡ್ಕೊಂಡು ಇವತ್ತಿನ ದಿವಸ ಜಾತ್ರೆ ಮಾಡ್ಲಿಕ್ಕತ್ತಿದ್ರಲ್ಲ, ತಮಗೆಲ್ಲರೂ ಅದು ಸಂತೋಷದ ವಿಷಯ. ಈ ಜಾತ್ರೆ ನಿಮಿತ್ತ ಹಮ್ಮಿಕೊಂಡಂತೆ ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಊರಿನ ವ್ಯಕ್ತಿಗಳು ಏನು ನಾಟಕವನ್ನು ಆಡ್ತಾ ಇದ್ದಾರೆ. ಇದೇ ತಾನೇ ಲಕ್ಷ್ಮಣ್ ಗುರುಗಳು ಹೇಳಿದರು, ಏನು ನಾವು TV ಮಾಧ್ಯಮ ಬಂದ ನಂತರ ಈ ಹಳೆಯನ್ನು ನಮ್ದೇನು ಸರ್ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಹಿಂದಿನ ಸಂಸ್ಕೃತಿ ಏನಿದೆಲ್ಲ ಹಳೆ ಕಲೆ ಹಸಿಸಿ ಹೋಗ್ತಾ ಇದೆ. ಆ ಕಲೆ ಏನಾದರೂ ಇವತ್ತು ಉಳಿದೈತಪ್ಪ ಅಂದ್ರೆ ಅದು ನಮ್ಮ ಗ್ರಾಮೀಣ ಮಟ್ಟದಲ್ಲೇ. ಅದು ಯಾಕಂದ್ರೆ ನಮ್ಮ ಊರಿನ ಯುವಕ ಏನು ಆಡ್ತಾ ಇದ್ದಾರಲ್ಲ ಆ ಕಲೆಯನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ನಾಟಕದ ಕಲೆಗೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಆ ಕಲೆ ಉಳಿಬೇಕಂತಂದ್ರೆ ಈ ನಾಟಕ ಆಡುವಂಥ ಮಿತ್ರರಿಗೆ ತಾವೆಲ್ಲ ಪ್ರೋತ್ಸಾಹ ಕೊಡ್ರಿ, ನಾಟಕ ವಿಶೇಷ ಆಗಲಿ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೆ ಮನೆ ಮಾಡುತ್ತಾ ನನಗಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ ಗುರು ಹಿರಿಯರಿಗೂ ಹಾಗೂ ಇಲ್ಲಿ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ಸಹಿತ ನಾನು ನಮಸ್ಕಾರ ಚೂತ ನಾಳೆ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಅಧ್ಯಕ್ಷರು ಯಾಕೆ ಅನುಭವದ ಮಾತನ್ನ ಬೇರೆ ಅವು. ಯಾಕಂದ್ರೆ ನಾವು ಇವತ್ತಿಗೆ 1 ವರ್ಷ ಆದ ನಾಳೆ ಮೇಕ ಎಲ್ಲ ನಮ್ಮ ಹೊಸ ಗ್ರಾಮದ ಗುರು ಹಿರಿಯರು, ನಾವು ನಮ್ಮ ಹಳೆ ಊರಿನ ಗುರು ಹಿರಿಯರು ಎಲ್ಲರೂ ಕೇಳಿಕೊಂಡೆವು, ಇಲ್ಲ ನಮಗೂ ಆ ದುರ್ಗಾದೇವಿ ಆಶೀರ್ವಾದ ಇಲ್ಲಿ ಬರಲಿ, ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಾವು ಮಾಡ್ರಪ್ಪ, ಮಾಡಕ್ಕೆ ಬೇಡನಿಲ್ಲ, ನೀವೇನು ನಾವು ಇಲ್ಲಿ ಸಹನದಿಂದ ಏನೋ ಒಂದು ಹೊಂದಾಣಿಕೆ ಇರ್ತೀರಿ, ಆ ರೀತಿ ಮಾಡೋದಾದ್ರೆ ನಮ್ದು ಅಭ್ಯರ್ಥಿ ಇಲ್ಲ ಅಂತಕ್ಕ ಮಾತನ್ನು ಹೇಳಿದ್ರು. ಆ ಹಳೆ ಊರಲ್ಲಿರ್ತಕ್ಕಂಥ ಗುರು ಹಿರಿಯರು ಕೂಡ ಇವತ್ತಿನ ಹೊಸ ಹಿರಿಯರು ಇತ್ತಂತ ಎಲ್ಲರೂ ಒಂದು ಸಹಯೋಗದಲ್ಲಿ ಈ ತಾಯಿ ದುರ್ಗಾದೇವಿ ಇವತ್ತ ಹಿರುವಳಿಗೆ ಹೋಗಿ ನಿಮ್ಮ ಎಲ್ಲರನ್ನ ಪವಿತ್ರ ಮಾಡೋಂಥ ಒಂದು ಇದೊಂದು ಸ್ಥಳಾಂತರ ಹೇಳಕ್ಕ ಇಚ್ಛಾ ಪಡ್ತೀರಿ. ಅದಕ್ಕೆ ಇನ್ನೋರ್ವ ನಮ್ಮ ಗ್ರಾಮದ ಮುಖಂಡರಾದಂಥ ಶ್ರೀ ಮಂಜುನಾಥ್ ಕಾಜೂರ್ ಅವರು ಕೂಡ ಒಂದೆರಡು ಅವರ ಅನಿಸಿಕೆ ಮಾತುಗಳನ್ನು ಹೇಳ್ಬೇಕಂತ ಕೇಳ್ಕೊತಾರೆ. बोलो भारत माता की, ದುರ್ಗಾದೇವಿ ಮಾತಾ ಕಿ. ಸೌಂಡ ಬರುವಲ್ದು ಯಾಕಂದ್ರೆ ನಾಟಕ ನೋಡೋ ಆಸೆ ಒಳಗೆ ಅದು ಬರೋದಿಲ್ಲ ಅಂತ ಕಾಣ್ತದ. ಈ ಒಂದು ಕದಾಂಪುರ ಗ್ರಾಮದಲ್ಲಿ ಇವತ್ತು ಎಷ್ಟೊಂದು ವಿಜೃಂಭಣೆಯಪ್ಪ ಅಂತಂದ್ರೆ ಪ್ರಥಮ ಬಾರಿಗೆ ದುರ್ಗಾದೇವಿಯ ಒಂದು ಜಾತ್ರಾ ಮಹೋತ್ಸವ ಹಾಗೂ ಉಡಿ ತುಂಬುವ ಕಾರ್ಯಕ್ರಮದ ನಿಮಿತ್ತವಾಗಿ ಈ ನಾಟಕವನ್ನ ಆಯೋಜಿಸ್ತಕ್ಕಂಥ ನಾಟಕದ ಸಂಘದವರಿಗೂ ನಾನು ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಜಾತ್ರೆ ನಡಿಬೇಕಾದ್ರಪ್ಪ ಅಂತಂದ್ರೆ ನಮ್ಮ 2 ಗ್ರಾಮದ ಗುರು ಹಿರಿಯರ
ಒಂದು ಸಲಹೆ ಮತ್ತು ಯುವಕರ ಸಹಾಯದಿಂದ ಇಷ್ಟೊಂದು ವಿಜೃಂಭಣೆಯಿಂದ ಈ ಜಾತ್ರೆ ನಡೀತೈತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಆ ದುರ್ಗಾದೇವಿ ಶಕ್ತಿ ಅಂತದು ಅನ್ನೋದನ್ನ ಇವತ್ತು ಜಾತ್ರೆ ಆಗಕತ್ತಲ್ಲ, ಅದೇ ಕಾರಣ. ಆಕಿ ತನ್ನ ಜಾತ್ರೆ ಯಾವಾಗ ಮಾಡ್ಕೋಬೇಕಂದ್ರೆ ಅವತ್ತು ಮಾಡ್ಕೊಂಡ ಬಿಡ್ತಾಳ. ಅದಕ್ಕೆ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ಗುರಯ್ಯ ಹಿರೇಮಠ ಗುರುಗಳ ಪಾದಗಳಿಗೆ ನಮಿಸುತ್ತಾ, ಹಾಗೂ ಇನ್ನೊಬ್ಬರು ಸ್ವಾಮಿಗಳಾದಂಥ ಅಮರಯ್ಯ ಮಠಪತಿ ಪಾದಗಳಿಗೆ ನಮಿಸುತ್ತಾ, ನಮ್ಮ ಗಾಣಿಗ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಅಶೋಕಣ್ಣ ಲಾಗ್ಲೋಟೆ ಅವರೇ, ಯಂಕಂಚಿ ಸರ್ ಅವರೇ, ದುಂಡಪ್ಪಣ್ಣ ಎಳಮೆ ಅವರೇ, ನಮ್ಮ ರಾಜು ಮನ್ನಿಕೇರಿ ಅವರೇ, ವಾಯ್ ತಿಮ್ಮಾಪುರ ಅವರೇ, ಹಾಗೂ ಅವರಿವರ ಎನ್ನದೆ ವೇದಿಕೆ ಮೇಲಿರ್ತಕ್ಕಂಥ ನನ್ನೆಲ್ಲ ಗಣ್ಯ ಮಾನ್ಯರಿಗೂ, ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ತಾಯಂದಿರಿಗೂ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಕಲಾ ಬಳಗದವರಿಗೂ ಮತ್ತೊಮ್ಮೆ ನಾನು ಈ ಜಾತ್ರೆಯ ಶುಭಾಶಯಗಳನ್ನು ತಿಳಿಸ್ತಾ, ದುರ್ಗಾದೇವಿ ಶಕ್ತಿ ಅಂತದಂದ್ರೆ ದುಷ್ಟರ ಸಂಹಾರ ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಕೊಟ್ಟಾರಪ್ಪ ಅಂದ್ರೆ ಅದು ದುರ್ಗಾ ಮಾತೆಗೆ ಮಾತ್ರ ಕೊಟ್ಟಾರ ನಿಂದ್ರು ತಪ್ಪಾಗಂಗಿಲ್ಲ. ಈ ನಾಟಕದಲ್ಲಿ ಬರ್ತಕ್ಕಂಥ 2 ಪಾತ್ರಗಳಿರ್ತಾವು, ಒಂದು ಕಥಾನಾಯಕ, ಒಂದು ಖಳನಾಯಕ. ಖಳನಾಯಕನ ಪಾತ್ರಗಳನ್ನು ಇಲ್ಲೇ ನೋಡಿ ಮರೆತು ಹೋಗ್ಬೇಕು. ಕಥಾನಾಯಕನ ಪಾತ್ರ ಮಾಡ್ತಕ್ಕಂಥ ಪಾತ್ರದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನಿತ್ಯ ಜೀವನದಲ್ಲಿ ಏನು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತೇವಲ್ಲ, ಅದನ್ನು ಕಥಾನಾಯಕನ ಪಾತ್ರ ನೋಡಿಕೊಂಡು ನಾವು ಕಲಿತ್ಕೊಂಡು ನಮ್ಮ ಸಂಸಾರವನ್ನು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಅದೇ ಥರನಾಗಿ ನಿತ್ಯ ಬಂದ ಕೂಲೆ ಒಂದು ಕುಣಿತ ಅಂತ ಬರ್ತದೆ, ಹಾಸ್ಯ. ಅದನ್ನೇನೈತಲ್ಲ, ಇಲ್ಲೇ ನಕ್ಕು ಆರೋಗ್ಯಕ್ಕೆ ಒಳ್ಳೆಯದಾಗೋದನ್ನು ಮಾಡಿಕೊಂಡು ನಕ್ಕು ಇಲ್ಲೇ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ನಾವು ಅಳವಡಿಸ್ಕೊಂಡು ನಿಜ ಜೀವನವನ್ನು ಒಂದು ಸುಂದರವಾಗಿ ಮಾಡ್ಕೊಳ್ಳೋಣ ಅನ್ನೋಂಥ ಮಾತನ್ನು ಹೇಳ್ತಾ, ಇನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನನ್ನೆಲ್ಲ ಈ ಸಂಘದ ಒಡೆಯರಿಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮಗಳನ್ನ ಧನ್ಯವಾದಗಳು ಮಂಜುನಾಥ್ ಅವರಿಗೆ. ಅವರು ನಾಟಕದಲ್ಲಿ ಒಳ್ಳೆಯದಿದೆ ಕೆಟ್ಟದಿದೆ, ನಮಗೆ ಯಾವುದನ್ನು ನಾವು ಆರಿಸಿಕೊಳ್ಳಬೇಕು ಯಾವುದನ್ನು ಬಿಡಬೇಕು ಅನ್ನೋ ಬಹಳ ವಿಮರ್ಶವಾಗಿ ಹೇಳಂತ ಶ್ರೀ ಮಂಜುನಾಥ್ ಕಾಜೂರ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇನ್ನೋರ್ವ ವ್ಯಕ್ತಿ ಅಂತ ನಮ್ಮ ರಾಜು ಮಂಡಿಕೇರಿ ಅವರು ಕೂಡ ಒಂದು 2 ಅನಿಸಿಕೆಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ರೀತಿ ವೇದಿಕೆ ಮೇಲೆ ಕುಂತಂತ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಈಗಾಗಲೇ ಎಲ್ಲ ಹಿರಿಯರ ಹೆಸರನ್ನ ಈಗಾಗಲೇ ನಮ್ಮ ಲಕ್ಷ್ಮಣ್ ಸರ್ ಅವರು, ಅಶೋಕಣ್ಣರು ಎಲ್ಲರೂ ಹೆಸರು ತಗೊಂಡಿದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಸಮಾಜದ ಕುಲ ಬಾಂಧವರೇ, ಮಕ್ಕಳೇ ಮತ್ತು ಕಲಾವಿದರೇ ಮತ್ತು ಪೊಲೀಸ್ ಇಲಾಖೆಯವರೇ, ಇವತ್ತು ಭಾಳ ಖುಷಿ ಅನಿಸ್ತೈತಿ. ಯಾಕಂದ್ರೆ ನಮ್ಮ ಅಶೋಕಣ್ಣರು ಹೇಳ್ದಂಗೆ ಭಾಳ ಒಳ್ಳೆಯ ವಿಚಾರ ಅಂತೇಳಿ ನನಗನ್ನಿಸ್ತೈತಿ. ಅದರ ಜೊತೆ ನೀವು ನೋಡಬೇಕು, ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಿಂದ ಹಿಡಿದು ಬೇಡರ ಕಣ್ಣಪ್ಪನಿಂದ ಹಿಡಿದು ಇಲ್ಲಿವರೆಗೂ ಸಾಕಷ್ಟು ಮೆಲೋಡಿ ಕಂಪನಿಗಳು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬರ್ತಾ ಇದೆ. ಆದರೆ ಒಂದು ಗೊತ್ತಿರಲಿ ನಿಮ್ಮೆಲ್ಲರಿಗೂ, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವ್ರಿಗೆ ಯಾವುದಾದ್ರೂ ಫಿಲ್ಮ್ಗಳು ಎಚ್ಚರಿಕೆ ಕೊಡಂಗಿಲ್ಲ, ಯಾವುದಾದ್ರೂ ಸಿನಿಮಾಗಳು ಎಚ್ಚರಿಕೆ ಕೊಡಂಗಿಲ್ಲ. ಒಂದು ಯಾವುದಾದ್ರೂ ಶಕ್ತಿ ಇದೆ ಅಂತ ಹೇಳಿದ್ರೆ ಬೀದಿ ನಾಟಕಗಳಿಂದ ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾಟಕ ಕಂಪನಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹೆಮ್ಮೆ ಪಡುವಂಥ ವಿಷಯ. ಅದಕ್ಕೆ ಈಗಾಗಲೇ ನೀವೆಲ್ಲರೂ ಕೂಡ ನಾಟಕ ನೋಡಬೇಕು. ಇದು ಭಾಷಣ ಮಾಡುವಂಥ ಸಮಯ ಅಲ್ಲ. ನಮ್ಮ ತಿಪ್ಪಣ್ಣರು ಅರ್ಧ ತಾಸು ಮಾತಾಡ್ರಿ ಅಂದರು, ನಾ 2 ನಿಮಿಷ ಮಾತಾಡ್ತೀನಿ ಅಂತಂದೆ. ಅದಕ್ಕೆ ಬೇಡ 2 ನಿಮಿಷನಾಗ ಮುಗಿಸ್ರಂದಾರ. ಅದಕ್ಕೆ ಈ ಕಲಾವಿದರು ಎಲ್ಲರೂ ಅವ್ರ ಆ್ಯಕ್ಟಿಂಗು, ಡ್ರೆಸ್ಸಿಂಗ್ ಅದು ನೋಡೋಣ, ನಮಗೂ ಯಾಕೆ ಒಂದು ಚಾನ್ಸ್ ಕೊಡಬಾರ್ದು, ನಮಗೂ ಒಂದು ಪಾತ್ರ ಕೊಡಬೇಕಾಗಿತ್ತಲ್ಲ ಅಂತೇಳಿ ನಾನು ಎಲ್ಲ ನಮ್ಮ ಮಿತ್ರರಲ್ಲಿ ಕೇಳಿದೆ. ಅದಕ್ಕೆ ನನಗೂ ಒಂದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ವೇದಿಕೆ ಮೇಲಿರುವ ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು ಹೇಳಿ ನಾನು ಒಂದು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಏನಾದರೂ ಕಲೆ ಉಳಿದಿತ್ತಂದ್ರ ಅದು ಎಲ್ಲಪ್ಪ ಅಂದ್ರೆ ಬೀದಿ ನಾಟಕದಲ್ಲಿ ಅನ್ನುವಂಥ ಮಾತನ್ನು ಹೇಳಿದ. ಅವತ್ತಿನ ಒಂದು ಯಾವುದು ಈ ಗುಬ್ಬಿ ನಾಟಕ ಕಂಪನಿ ಆಗಿರ್ಬೋದು, ಸಾಕಷ್ಟು ಹಳ್ಳಿಯಲ್ಲಿ ಹೋಗಿ ಅವ್ರು ಜೀವನ ಮಾಡಿಸುವಂಥ ಒಂದು ಪರಿಸ್ಥಿತಿ ಇತ್ತು. ಈಗ ಅದೇ ರೀತಿಯಾಗಿ ಇಂಥ ನಾಟಕವನ್ನು ಇನ್ನಷ್ಟು ಹೆಚ್ಚೆತ್ತು ಈ ಒಂದು ಒಳ್ಳೆಯ ಸಂದೇಶವನ್ನು ಜನರಿಗೆ ಕೊಡಂತ ಒಳ್ಳೆಯ ಮಾತನ್ನು ಹೇಳಿದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೂ ನಮ್ಮ
ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ನಮ್ಮ ಸಂಗಮೇಶ್ ಮಣಕರ್ ಅವರು ಕೂಡ ಅವರೊಂದು 2 ಅನಿಸಿಕೆಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕದಾಂಪುರ ಊರಿನ ಗುರು ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ನನ್ನ ಪ್ರೀತಿಯ ಯುವಕರೇ, ಇಂದು ನಾನು ಈ ನಾಟಕ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೇನೆ ಅಂದರೆ ಅದು ನಮ್ಮೂರಿನ ಬಗ್ಗೆ. ನಮ್ಮ ಕದಾಂಪುರ್ ಬಾಗಲಕೋಟೆ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಯ ಮಣ್ಣಿನ ಋಣ ತುಂಬ ದೊಡ್ಡದು. ಈ ಊರಿನ ಹಿರಿಯರು ಈ ಊರನ್ನು ಕಟ್ಟಬೇಕಂದ್ರೆ ತುಂಬ ಕಷ್ಟಪಟ್ಟು ಊರನ್ನು ಕಟ್ಟಿದ್ದಾರೆ. ಊರಿಗೆ ನೀರಿನ ಸಮಸ್ಯೆ ಬಂದಾಗ ಬಾವಿ ತೋಡಿ ನೀರು ಹಂಚಿದ್ದಾರೆ. ಹಾಗೆ ಜಾತ್ರೆ ಅಂತ ಬಂದಾಗ ಊರಿನ ಎಲ್ಲ ಹಿರಿಯರು ಹೆಗಲು ಕೊಟ್ಟು ಜಾತ್ರೆ ನಡೆಸಿಕೊಟ್ಟವರು. ಆ ಸಂಸ್ಕಾರ, ಆ ಒಗ್ಗಟ್ಟು ಇನ್ನೂ ನಮ್ಮ ರಕ್ತದಲ್ಲಿದೆ. ಈಗ ಕಾಲ ಬದಲಾಗಿದೆ. ನಮ್ಮ ಯುವಕರು, ಅಣ್ಣ ತಮ್ಮಂದಿರೇ, ನಿಮಗೆ ಹೇಳ್ತಿದ್ದೇನೆ, ನಮ್ಮ ಕೈಯಲ್ಲಿ ಮೊಬೈಲ್ ಬಂದ ಮೇಲೆ ನಾವು ಪಕ್ಕದ ಮನೆಯಲ್ಲಿರ್ತಕ್ಕಂಥ ಗೆಳೆಯ ಅಥವಾ ಹುಡುಗನ ಹೆಸರನ್ನೇ ಮರ್ತು ಹೋಗಿದ್ದೇವೆ. ಈಗ ನಾವು ಊರು ಬಿಟ್ಟು ಬೇರೆ ಊರಿಗೆ ದುಡಿಯಲು ಹೋಗ್ತೇವೆ. ದುಡಿಯೋದು ತಪ್ಪಲ್ಲ, ದುಡಿಬೇಕು, ಆದರೆ ಊರು ಮರಿಬಾರದು. ನಮ್ಮ ಊರಿನ ಶಾಲೆಯ ತುಂಬ ಮಕ್ಕಳನ್ನು ತುಂಬಿಸೋಣ. ಊರಿನ ದೇವಾಲಯದಲ್ಲಿ ದೀಪವನ್ನು ಬೆಳಗಿಸೋಣ. ನಮ್ಮ ಹೊಲ ಗದ್ದೆಗಳನ್ನು ಹಸಿರಾಗಿಸೋಣ. ನಮ್ಮ ಹೊಲ ಗದ್ದೆಗಳನ್ನು ಹಸಿರಾಗಿಸೋಣ. ಹಾಗೆ ಕೆರೆ ತುಂಬ ನೀರು ತುಂಬಿಸೋಣ. ಈ ಎಲ್ಲ ಕೆಲಸಗಳನ್ನು ಯಾರು ಮಾಡಬೇಕು? ಸರ್ಕಾರ ಮಾಡಲ್ಲ ಯುವಕರೇ, ನಾವೇ ಮಾಡಬೇಕು. ನಾವು ಮಾಡಿದರೆ ನಮ್ಮ ಊರಿನ ಅಭಿವೃದ್ಧಿ ಆಗುವುದು. ನಮ್ಮ ಊರಿನ ಯುವಕರು ತುಂಬ ಗಟ್ಟಿ ಗುಂಡಿಗೆಯವರು ಅಂತ ಹೇಳಿಸ್ಕೋಬೇಕಂದ್ರೆ ನಾವು ಮೊದಲು ಜೂಜು, ಕುಡಿತ, ಕಳ್ಳತನ ಇವೆಲ್ಲಗಳನ್ನು ಬಿಟ್ಟು ಊರಿನ ಅಭಿವೃದ್ಧಿಗೆ ಕೈ ಜೋಡಿಸಬೇಕು. ನಮ್ಮ ಊರಿನ ಶಾಲೆಗೆ ಅಭಿವೃದ್ಧಿಯ ಒಂದು ಕೆಲಸ ಮಾಡಬೇಕು. ಹಾಗೆ ಊರಿನ ಶಾಲೆಯಲ್ಲಿ ಯಾವುದೇ ಒಂದು ಕಡಿಮೆ ಬಿದ್ದರೆ ಆ ಶಾಲೆಗೆ ನಾವು ಒಂದು ಕೆಲಸ ಮಾಡಿಕೊಡಬೇಕು. ಹಾಗೆ ಊರಿನ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡು ಊರಿನ ಅನುಭವಿಸ್ತಹ ಗುರು ಹಿರಿಯರ ಅನುಭವಕ್ಕೆ ನಾವು ಬೆಲೆ ಕೊಡಬೇಕು. ನಮ್ಮೂರಿನ ಯುವಕರೇ, ನಾವು ಈ ಊರನ್ನು ಒಂದು ಮಾದರಿ ಊರಾಗಿ ಮಾಡಬೇಕಂದ್ರೆ ಊರಿನ ಗುರು ಹಿರಿಯರ ಆಶೀರ್ವಾದ ಅತಿ ಮುಖ್ಯ. ನಿಮ್ಮ ಮಾರ್ಗದರ್ಶನ ನಮಗೆ ಅತಿ ಮುಖ್ಯ. ನೀವು ಹೇಳಿಕೊಟ್ಟ ದಾರಿಯಲ್ಲಿ ನಮ್ಮ ಯುವಕರು ನಡೆಯುತ್ತಾರೆ. ಆದರೆ ಯುವಕರನ್ನು ನೀವು ಯಾರೂ ಕೈ ಬಿಡಬೇಡಿ. ನಾವು ಈ ಊರಲ್ಲಿ ಹುಟ್ಟಿ ಈ ಊರಿನ ಅನ್ನ ತಿಂದು ಈ ಊರಕ್ಕೆ ಒಂದು ಋಣ ತೀರಿಸಬೇಕಂದ್ರೆ ನಾವು ಏನಾದರೂ ಈ ಊರಿಗೆ ಒಂದು ಕೊಡುಗೆ ಕೊಡಬೇಕು. ನನ್ನ ಜೊತೆ ಎಲ್ಲರೂ ಹೇಳಿ, ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ಊರು ನಮ್ಮ ಹೆಮ್ಮೆ. ಜೈ ಕದಾಂಪುರ್, ದುರ್ಗಾ ಮಾತಾ ಕಿ ಜೈ. ನಾನು 2 ಮಾತುಗಳನ್ನು ವಿನಂತಿ ಹೇಳುತ್ತೆ. ಧನ್ಯವಾದಗಳು. ಒಂದು ಊರು ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಕಷ್ಟ ಇದೆ, ಏನಿದೆ ಅನ್ನೋದು ಅದು ಹಳೆ ಊರಿನ ನಮ್ಮ ವೇದ ಮೂರ್ತಿಗಳಂತ ಗುರೇನವ್ರಿಗೆ ಗೊತ್ತಿರಬೇಕು. ನಮ್ಮ ತಂದೆಯವರಿಗೆ ಇವತ್ತು 105 ವರ್ಷ ಅವ್ರು ಹೇಳ್ತಾವ್ರ. 1126ರಲ್ಲಿ ತಾಯಿ ದುರ್ಗಾದೇವಿ ಉಜ್ಜಯಿನಿ, ಯಲದುರ್ಗ ಉಜ್ಜಯಿನಿಂದ ಬಂದಾರಂತ ಹೇಳ್ತಾರ. ಆವತ್ತಿನ ಒಂದು ಎಷ್ಟೋ 10 ತಳಿಗಳಿಂದ ಆ ತಾಯಿ ಒಂದು ನೆಲೆಸಿ ಬಂದಂತ ಒಂದು ಸ್ಥಾನ ಅನಿವಾರ್ಯವಾಗಿ ಮುಳುಗಡೆ ಆಗಿ ಇವತ್ತು ನಾವು ಅಲ್ಲಿ ಮುಂದಿನ ವಾರದಲ್ಲಿ ಇರ್ತಕ್ಕಂಥ ಆ ತಾಯಿ ಜಾತ್ರೆ ಕೂಡ ನಡೀತದೆ. ಅದರ ಮುಂಚಿತವಾಗಿ ಈ ತಾಯಿಯ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಕೂಡ ನಾವು ತಾಯಿಯನ್ನು ಆಶೀರ್ವಾದವನ್ನು ಜಾತ್ರೆಯನ್ನು ನಡೆದಿದೆ ಅಂತ ಹೇಳ್ತಾ ನಮ್ಮ ಸಂಗಮೇಶ್ ಅವರು ಕೂಡ ಬಹಳ ವಿಸ್ತಾರವಾಗಿ ಅಂತ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜ ಮುಖ್ಯ ಗುರುಗಳಾದಂಥ ಸಿದ್ದಪ್ಪ ಕಟ್ಟಿಮನಿ ಅವರಿಗೆ 2 ಅನಿಸಿಕೆಗಳನ್ನು ಹೇಳ್ತಾರಂತೆ.
ವೇದಿಕೆ ಮೇಲೆ ಆಗಮಿಸಿದ ಎಲ್ಲ ನನ್ನ ಗುರುಗಳು ಹಾಗೂ ಗುರು ಹಿರಿಯರಿಗೆ ನನ್ನ ಒಂದು ಅಭಿನಂದನೆಗಳು. ಈಗ 1998ರಲ್ಲಿ ಕದಾಂಪುರ ಗ್ರಾಮವು ಮುಳುಗಡೆ ಆಯಿತು. ಮುಳುಗಡೆ ಆದ ತಕ್ಷಣ ಎಲ್ಲರಿಗೂ ಒಂಥರ ದಿಕ್ಕು ತೋಚದಂತಾಯಿತು. ಏನಪ್ಪ ಮಾಡೋದು, ನದಿಯಿಂದ ಆಚೆ ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋ ಒಂದು ವಿಚಾರ ಎಲ್ಲ ಒಂದು ನಮ್ಮ ಹಿರಿಯರಲ್ಲಿ ಬಂತು. ಆಗ ದಿವಂಗತ ಶಂಕರಪ್ಪ ದಾಳಿ ಚೇರ್ಮನ್ರಾಗಿದ್ದರು ಅವಾಗ, ಮತ್ತು ಫಕೀರಪ್ಪ ಹೊಟ್ಟಿ ಮತ್ತು ನಮ್ಮ ಕದಾಂಪುರ ಹಿರಿಯರು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದರು. ಏನು ತೀರ್ಮಾನ? ನಾವೆಲ್ಲರೂ ಅವರು ಹೇಳಿದರು, ಶಂಕರಪ್ಪ ದಾಳಿ ಮತ್ತು ಫಕೀರಪ್ಪ ಹೊಟ್ಟಿ ಮತ್ತು ಅನೇಕ ಮುಖಂಡರು, ಇಲ್ಲ ಕೆಲವರು ಹೇಳಿದರು ಅನಗವಾಡಿಯಲ್ಲಿ ನಾವು ಪ್ರಾರ್ಥಿಸೋದು, ನಮ್ಮಲ್ಲಿ ಅಲ್ಲಿ ಆರ್ಸಿ ಮಾಡೋಣ ಅಂತ ಕೆಲವರು ಹೇಳಿದರು. ಇನ್ನು ಕೆಲವರು ಏನು ಹೇಳಿದರು, ಇವರು ಯಾರು ಶಂಕರಪ್ಪ ದಾಳಿ ಮತ್ತು ಇವರು ಫಕೀರಪ್ಪ ಹೊಟ್ಟಿ ಇವ್ರಿಗೆ ಒಂದಿಷ್ಟು ಜನ ಇದ್ದರು, ಇಲ್ಲ ಬೇಡ ಅದು ನಮಗೆ ದೂರ ಆಗತ್ತ, ಬೇಡ ನಾವು ಹೇಗಾದರೂ ಮಾಡಿ ನಾವು ಇಲ್ಲಿ ಒಂದು ಸಿಕ್ಕೇರಿ ಕ್ರಾಸಲ್ಲಿ ಈ ಒಂದು ಆರ್ಸಿಯನ್ನು ನಾವು ಸೆಲೆಕ್ಟ್ ಮಾಡೋಣ ಅಂತ ಆ ಹಳೆಯ ಊರು ಮೂಲ ದೇವತೆ ಆಗಿರ್ತಕ್ಕಂಥ ದುರ್ಗಾದೇವಿಯ ಒಂದು ಸ್ಥಾನದಲ್ಲಿ ಈ ಒಂದು ತೀರ್ಮಾನ ಬಂತು. ಆ ತೀರ್ಮಾನ ಇವತ್ತು ನಮಗೇನಾಗಿದೆ, ಈ BBMP ಗಾಡಿಗಳು ನಮ್ಮ ಓಣಿಗೆ ರೋಡ್ಗಳಿಗೆ ಬಂದು ಕಸವನ್ನು ಎತ್ಕೊಂಡು ಹೋಗ್ತಾರೆ. ಅಂದರೆ ಇದರ ಅರ್ಥ ಏನು, ನಮ್ಮ ಆರ್ಸಿ ಈ ಒಂದು ಸಿಟಿ ಒಳಗಡೆ ಸೇರಿದೆ ಅಂತ ನಾನು ಇಷ್ಟಪಡ್ತೀನಿ. ಹೀಗಾಗಿ ಇನ್ನೊಂದು ವಿಚಾರ, ಹಾಗೆ ಈ ನಮ್ಮ ಗ್ರೌಂಡು ಈ ಒಂದು ಜಾಗ ಇದೆ, ಈ ಬಯಲಿನಲ್ಲಿ ಕೂತ್ಕೊಳ್ಳೋಕೆ ಕಲ್ಲು ಮಣ್ಣು ತುಂಬ ಇದೆ. ಹೇಗಾದರೂ ಮಾಡಿ ಈ ನಮ್ಮ ಗ್ರಾಮ ಪಂಚಾಯತಿಯ ಅನುದಾನದಲ್ಲಿ ತಾವುಗಳು ಎಲ್ಲರೂ ಅಧಿಕಾರಿಗಳಿದ್ರಿ, ನಮ್ಮ ಪಂಚ ಯೋಜನೆ ರೂಪಿಸಿದಂಥ ನಮ್ಮ ಮಂಜು ಕಾಜೂರು ಸರ್ ಇದ್ದಾರೆ, ಆಮೇಲೆ ಇನ್ನೂ ಅನೇಕ ಗಣ್ಯರಿದ್ದೀರಿ. ಹೇಗಾದರೂ ಮಾಡಿ ಈ ಒಂದು ಕದಾಂಪುರ ಆರ್ಸಿಯಲ್ಲಿ ಒಂದು ಅನುದಾನವನ್ನು ಮಾಡಿಸಿಕೊಂಡು ಮುಂದಿನ ವರ್ಷ ಇದೇ ಜಾತ್ರೆಗೆ ನಾವೆಲ್ಲರೂ ಒಂದು ಕಾಂಕ್ರೀಟ್ ವ್ಯವಸ್ಥೆಯಲ್ಲಿ ನಾವು ನಿಂತು ಈ ನಾಟಕವನ್ನು ನೋಡುವಂಥ ಒಂದು ಸನ್ನಿವೇಶನ ಬರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನಮಸ್ಕರಿಸುತ್ತೇನೆ. ಇಲ್ಲಿಗೆ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಿದ್ದಪ್ಪ ಕಟ್ಟಿಮನಿ ಹೇಳಿದಂಥ ಅವರಿಗೆ ಧನ್ಯವಾದಗಳು. ಇದು ಮೊದಲು ನಮ್ಮ ಕಲಾಂಪುರ ನಮ್ಮ ಅಧ್ಯಕ್ಷರಾದಂಥ ಅಶೋಕ್ ಲಾಲ್ವಟನ್ ಅವರು ಪೂಜೆ ಮಾಡಿದಂಥ ಒಂದು ಸ್ಥಳ ಇದು. ಮಲ್ಲಾಪುರ ಮೊದಲು ಅವರು ಮಾಡಿದಂಥ ಸ್ಥಳ ಇದು. ಅವಾಗ ಜಾಮದಾರ್ ಸಾಹೇಬ್ರಿಗೆ ಕೇಳಿದ್ರು, ಇಲ್ಲ ನಿಮಗೆ ಯಾವ್ದು ಬೇಕನ್ನ ಆಯ್ಕೆ ಮಾಡ್ಯಾವಂತಾಗ ನಮ್ಮ ಹೇಳಿದಾಗ ದಿವಂಗತ ಶಂಕರಪ್ಪ ಅವರಾಗಿರ್ಬೋದು, ಫಕೀರಪ್ಪ ಅವರು, ಇನ್ನಿಂತ ಎಲ್ಲ ಗುರು ಹಿರಿಯರು, ದರ್ಯಪ್ಪ ಹೊಟ್ಟೆಯವರಾಗಿರ್ಬೋದು, ಎಲ್ಲ ಗುರು ಹಿರಿಯರು ಕೂಡ್ಕೊಂಡು ಈ ಒಂದು ಕದಾಂಪುರ ಸಿಗಿಗೇರಿಯನ್ನ ಆರ್ಸಿಯನ್ನು ಆಯ್ಕೆ ಮಾಡಿಕೊಂಡಾಗ ಅದು ನಮ್ಮ ಪುಣ್ಯ. ಇವತ್ತು ನಮ್ಮ ತಾಯಿ ದುರ್ಗಾದೇವಿಯ ಆಶೀರ್ವಾದದಿಂದ ಇವತ್ತು 3rd ಯೂನಿಟ್ ಕೂಡ ಇಲ್ಲಿ ಆಗಿದ್ರಿಂದ ನಮ್ಮ ಇನ್ನು ಕೆಲವು ಒಂದು ವರ್ಷ ಅಥವಾ 6 ತಿಂಗಳಲ್ಲಿ 3ನೇ ಯೂನಿಟಲ್ಲಿ ನಗರ ಪಾಲಿಕೆ ಅಂತ ಆಗುವಂತ ಸಂದೇಶವೂ ಕೂಡ ಇಲ್ಲ. ಆವಾಗ ನಮ್ಮ ಈ ಒಂದು ಗ್ರಾಮದಲ್ಲಿ ಇನ್ನಷ್ಟು ಹೆಚ್ಚಿನ ಅನುದಾನ ಆಗಲಿ ಅಥವಾ ಸೌಲಭ್ಯಗಳನ್ನಾಗಲಿ ಸೌಕರ್ಯಗಳಾಗಿ ಹೆಚ್ಚಾಗ್ತಾವ ಅಂತ ಹೇಳ್ತಾ, ಇನ್ನು ಬೇರೆ ಅಭಾವ ಇದರಿಂದ ಇನ್ನು ಮುಂದಿನ ಒಂದು ಕಾರ್ಯಕ್ರಮ ನಾಟಕಕ್ಕೆ ನಾವು ಚಾಲನೆ ಕೊಡೋಣ ಅಂತ ಈಗ ಈ ವೇದಿಕೆಯಲ್ಲಿ ಈ ನಾಟಕವನ್ನು ಆಯೋಜನೆ ಮಾಡಿರುವಂತಹ ಮುಖಂಡರು ಹಾಗೂ ವ್ಯವಸ್ಥಾಪಕರಿಗೆ ಸನ್ಮಾನ, ದಯವಿಟ್ಟು ಸನ್ಮಾನ ಸ್ವೀಕರಿಸಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ವಂದಾರ್ಪಣೆ ಕಾರ್ಯಕ್ರಮ ತಿಪ್ಪಣ್ಣ ಕಟ್ಟಿಮನಿಯವರಿಂದ. ಈಗ ಎಲ್ಲ ಗಣ್ಯಮಾನ್ಯರು
ಅಲ್ಪ ಉಪಹಾರ ಇದೆ, ಸ್ವೀಕರಿಸಬೇಕು. ಇನ್ನ ನಾಟಕ ಪ್ರಾರಂಭ ಆಗುತ್ತದೆ. ಇನ್ನು ನಾಟಕಕ್ಕೆ ನಾವು ಮುಂದೆ ಚಾಲನೆಯನ್ನು ಕೊಡ್ತಾ ಈ ನಾಟಕವನ್ನು ನಡೆಸಿಕೊಡಬೇಕಂತ ಅಲ್ಲಿ ಒಂದು ಸಂಗೀತ ಭಾಗವನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಜೈ ದುರ್ಗಾ ಮಾತೆ.